ನಮ್ಮೆಲ್ಲರ ಆರಾಧ್ಯ ದೈವವಾದ ತಿರುಪತಿಯ ಶ್ರೀನಿವಾಸ ದೇವರ ಆವಾಸ ಸ್ಥಾನವಾದ ಆ ಬೆಟ್ಟದ ಮಹಿಮೆಯನ್ನು ಮೊದಲನೆಯ ಅಧ್ಯಾಯದಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ವಿವರಿಸಿದ್ದಾರೆ. ಈ ಬೆಟ್ಟ ಇವತ್ತು ನಿನ್ನೆದ್ದಲ್ಲ, 4 ಯುಗದಲ್ಲಿಯೂ ರಾರಾಜಿಸುವಂತಹದ್ದು. ಹಾಗಾಗಿ 4 ಯುಗದಲ್ಲಿರುವ ಈ ಬೆಟ್ಟ ಬೇರೆ ಬೇರೆ ಹೆಸರಿನಲ್ಲಿ ಪ್ರಖ್ಯಾತವಾಗಿದೆ ಅಂತ. ಸೋತು ಗೆದ್ದವರ ಹೆಸರು ಈ ಬೆಟ್ಟಕ್ಕಿಟ್ಟಿದ್ದಾರೆ. ವೃಷಭ ಸೋತವ ದೇವರ ಮುಂಭಾಗದಲ್ಲಿ, ಅಂಜನಾದೇವಿ ಎಲ್ಲಿಯೂ ತನ್ನಗೆ ಮಕ್ಕಳಾಗದೇ ಇದ್ದಾಗ ಈ ಜಾಗವನ್ನು ಅರಸಿ ಬಂದು ಸಾಧನೆ ಮಾಡಿ ದೇವರಿಂದ ವರವನ್ನು ಪಡೆದವಳು. ಹಾಗಾಗಿ ಸೋತವಳು ಅಂಜನಾದೇವಿ, ಅವಳ ಹೆಸರನ್ನು ಈ ಬೆಟ್ಟಕ್ಕಿಟ್ಟಿದ್ದಾರೆ. ಅದೇ ಶೇಷಾದ್ರಿ ಅಂತ ಹೆಸರಿಡ್ತಾರೆ. ಶೇಷ ಸೋತವ ವಾಯುದೇವರ ಮುಂಭಾಗದಲ್ಲಿ ವಾದದಲ್ಲಿ, ಅದೇ ರೀತಿ ಬಲದಲ್ಲಿ. ಹಾಗಾಗಿ ಶೇಷಾದ್ರಿ ಅಂತ ಹೆಸರಿಟ್ಟರು. ಕೊನೆಗೆ ವೆಂಕಟಾದ್ರಿ ಅಂತ. ಸೋತವರ ಹೆಸರು ಯಾಕಿಡ್ತಾರೆ ಅಂತಂದರೆ, ನಾವೆಲ್ಲ ಜೀವನದಲ್ಲಿ ಸೋತವರೇ. ಆದರೆ ಸೋತವರ ಹೆಸರು ಯಾಕಿಟ್ರು ಅಂತಂದರೆ, ಸೋತು ಗೆದ್ದವರು ಅವರು, ಹಾಗಾಗಿ ಆ ನಾಮಕರಣ ಮಾಡಿದ್ದಾರೆ ಅಂತ. ವೃಷಭ ಸೋತ, ದೇವರು ಕೇಳಿದ ನಿನಗೇನು ಬೇಕು ಅಂತ. ದೇವರ ಮುಂಭಾಗದಲ್ಲಿ ಗೆದ್ದವ ಅವ. ಅಂಜನಾದೇವಿ ಸೋತ್ಲು ಬೇರೆ ಕಡೆ, ಭಗವಂತನ ಅನುಗ್ರಹ ಪಡೆದು ಗೆದ್ದಳು ಅವಳು. ಶೇಷ ಸೋತರು, ಅವರಿಗೆ ಭಗವಂತನ ಪರ್ಯಂಕತ್ವ, ಆಸನತ್ವ, ಪಾದುಕಾತ್ವಗಳು ಅದೆಲ್ಲ ಸಿಕ್ಕಿದ್ದು ಗೆಲುವಿನ ಲಕ್ಷಣ. ಹಾಗಾಗಿ ಜೀವನದಲ್ಲಿ ಸೋಲ್ತೇವೆ, ಅರ್ಧ ಮಾರ್ಕ್ ನಮಗೆ ಬಂತು. ಗೆಲ್ಲಬೇಕು, ಅದು ಇನ್ನೊಂದು ಅರ್ಧ ಮಾರ್ಕ್. 50% ನಾವು ಸೋತದ್ದಕ್ಕೆ ಮಾರ್ಕ್, 50% ನಾವು ಮತ್ತೆ ಗೆಲ್ಲಬೇಕು ಅದರಲ್ಲಿ. ಅಂದರೆ ಸೋತು ಸುಮ್ಮನೆ ಕೊಡುವುದಲ್ಲ, ಭಗವಂತನಿಗೆ ನಾವು ಶರಣಾಗತರಾದರೆ ಭಗವಂತ ನಮ್ಮನ್ನು ಎಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದಕ್ಕೆ ಈ ಕತೆ ಉದಾಹರಣೆಯಾಗ್ತದೆ. ಯಾರೂ ಪೂರ್ಣ ಗೆದ್ದವರು ಯಾರೂ ಇಲ್ಲ, ಆದರೆ ಸೋತಿರ್ತಾರೆ. ಆದರೆ ಭಗವಂತನಿಗೆ ಪೂರ್ತಿ ಶರಣಾಗತರಾಗ್ತಾರೆ. ಭಗವಂತ ಸೋಲು ಯಾಕೆ ಕೊಡ್ತಾನೆ ಅಂತಂದರೆ, ನೀನು ಗೆಲ್ಲಬೇಕು ಅನ್ನುವ ದೃಷ್ಟಿಯಲ್ಲೇ ಸೋಲನ್ನು ಕೊಡ್ತಾನೆ. ದೇವರು ಸೋಲಿಸಿದ ಅನ್ನೋದು ಅಷ್ಟರಿಂದ ನಾವು ದೇವರಿಗೆ ಬೈಲಿಕ್ಕೆ ಹೋಗಬಾರ್ದು. ದೇವರು ಸೋಲಿಸಿದ ಅಂತಂದರೆ ನಾಳೆ ಗೆಲ್ಲಿಸ್ತಾನೆ ಅಂತ ಭಗವಂತನಿಗೆ ನಾವು ಕಾಲು ಹಿಡಿದ್ರೆ ಭಗವಂತ ನಮ್ಮನ್ನು ಗೆಲುವಿನ ಕಡೆ ಕರ್ಕೊಂಡು ಹೋಗ್ತಾನೆ ಅಂತ. ಇದು ಸ್ಫೂರ್ತಿಯ ಜಾಗ. ಇದು 4 ಹೆಸರುಗಳು. ವೆಂಕಟಾದ್ರಿ ಅಂತ ಈ ಕಲಿಯುಗದಲ್ಲಿ ಈ ಬೆಟ್ಟಕ್ಕೆ ಇಟ್ಟ ಹೆಸರು. ಯಾಕೆ ಅಂತಂದರೆ, ಮಾಧವ ಅನ್ನುವ ಒಬ್ಬ ಸದ್ಬ್ರಾಹ್ಮಣನ, ಅಸಚ್ಚಾರಿತ್ರ್ಯದ ಬ್ರಾಹ್ಮಣನ ಕಥೆಯನ್ನು ಉಲ್ಲೇಖ ಮಾಡಿದೆ. ಬ್ರಾಹ್ಮಣನ ಹೆಸರು ಕಥೆ ಯಾಕೆ ಹೇಳ್ತಾರೆ ಅಂತಂದರೆ, ಗೊತ್ತಿತ್ತು ತಪ್ಪು ಮಾಡಿದವ ಅನ್ನುವ ಅರ್ಥದಲ್ಲಿ ಹೇಳಿತ್ತು. ತಪ್ಪು ಮಾಡ್ತಾರೆ, ಎಲ್ಲರೂ ತಪ್ಪು ಮಾಡ್ತಾರೆ. ಗೊತ್ತಿಲ್ಲದೆ ಮಾಡುವ ತಪ್ಪು, ಗೊತ್ತಿದ್ದು ಮಾಡಿದ ತಪ್ಪು ಬ್ರಾಹ್ಮಣ. ಅಂದರೆ ನಮಗೆ ನಮ್ಮ ಇಂದ್ರಿಯಗಳ ಬಗ್ಗೆ ಎಷ್ಟು ನಿಯಂತ್ರಣ ಇದೆ ಇದರ ಬಗ್ಗೆ ಈ ಪುರಾಣ ನಮಗೆ ಪರಿಚಯ ನೀಡಿದೆ. ನಾನು ಅಂತ ನಾವು ಹಾರಾಡ್ತೇವೆ, ನಮಗೆ ಎಷ್ಟು ನಾನು ಅಂತ ಹೇಳಲಿಕ್ಕೆ ರೈಟ್ ನಮಗಿದೆ? ನಮ್ಮ ಇಂದ್ರಿಯಗಳು ನಾವು ಹೇಳಿದಾಗ ಕೇಳುತ್ತಾ? ಈ ಮಾಧವನ ಕಥೆಯಿಂದ ನಾವು ನೋಡಬೇಕು. ಅಪ್ಪ ಸಂಸ್ಕಾರ ಕೊಟ್ಟಿದ್ದಾನೆ, ವಿದ್ಯೆಗಳನ್ನು ಕೊಟ್ಟಿದ್ದಾನೆ, ಬೇಕಾದಷ್ಟು ಅರಿತವ. ಆದರೂ ಅವನು ಜಾರಿ ಬಿದ್ದ. ಜಾರಿ ಬೀಳುವುದು ಯಾವಾಗ? ನಾವು ದುರ್ಬಲರಾದಾಗ. ಯಾಕೆ ದೌರ್ಬಲ್ಯ ಬಂತು? ನಾವೇ ಸ್ವತಂತ್ರ ಅಂತ ಆದರೆ ನಾವು ಯಾಕೆ ಜಾರಬೇಕು? ನಾವು ಯಾಕೆ ಬೀಳಬೇಕು? ಈ ಪ್ರಶ್ನೆ ದಿನಾ ನಾವು ಮಾಡಿಕೊಳ್ಬೇಕಾದ್ದು ನಮ್ಮಲ್ಲಿ. ಹಾಗಾಗಿ ನಾನಲ್ಲ, ಆಲ್ಮೈಟಿ ಇನ್ನೊಬ್ಬ ಇದ್ದಾನೆ ಅನ್ನೋದನ್ನು ನಾವು ಮರೆಯಬಾರದು ಅನ್ನುವ ಪಾಠ ನಾವಿಲ್ಲಿ ಕಲಿಬೇಕಾದ್ದು. ಬ್ರಾಹ್ಮಣ ಮಾಧವ ಅವನು ಜಾರಿದ. ಆದರೆ ದೇವರು ಎಷ್ಟು ಕರುಣಾಳು ಅಂತಂದರೆ, ಎಲ್ಲಿ ಜಾರಿದ ಅಲ್ಲಿಯೇ ಅವನನ್ನು ಎಬ್ಬಿಸಿದ. ಜಾರಿದ್ದು ಎಲ್ಲಿ? ಒಂದು ಕುಂತಲೆಯ ಮುಂಭಾಗದಲ್ಲಿ ಕುಂಟಿ ಜಾರಿ ಬಿದ್ದ ಅವನು.
ಕುಂತಲೆ ಅಂತಂದರೆ ನೀಲ ಕುಂತಲೆ, ನೀಲ ಕೇಶವುಳ್ಳವಳು. ಆ ಕೇಶಕ್ಕೆ ಅವನು ಮಾರು ಹೋದ, ಕೇಶವನನ್ನು ಮರೆತು ಬಿಟ್ಟ. ಕೇಶದ ಬೆನ್ನ ಹಿಂದೆ, ಕೇಶಿನಿಯ ಬೆನ್ನ ಹಿಂದೆ ಹೊರಟ, ಜಾರಿದ್ದು ಅಲ್ಲಿ. ದೇವರು ಏನು ಮಾಡಿದ, ಅವಳನ್ನೇ ಕರ್ಕೊಂಡು ಹೋದ, ಅವಳನ್ನೇ ಅದೃಶ್ಯಳನ್ನಾಗಿ ಮಾಡಿದ. ದೇವರು ಹೇಳಿದ, ಪ್ರಪಂಚದ ವ್ಯಾಮೋಹಕ್ಕೆ ನೀನು ಒಳಗಾಗಬೇಡ, ಇದೆಲ್ಲ ನಶ್ವರ ಅನ್ನುವ ಜ್ಞಾನವನ್ನು ಮೂಡಿಸಿದ. ಅವನು ಕುಂತಲೆ ಸರ್ವಸ್ವ ಅಂತ ಭ್ರಮಿಸಿದ್ದ. ತಂದೆ ತಾಯಿ, ಕೈ ಹಿಡಿದ ಹೆಂಡತಿ, ಓದಿದ ಶಾಸ್ತ್ರ ಎಲ್ಲ ತಿರದರ್ಪಣೆ ಕೊಟ್ಟು ಬಂದ. ಯಾಕಂದರೆ ಇದು ಸರ್ವಸ್ವ ಅಂತ ಭ್ರಮಿಸಿದ. ಇದೆಲ್ಲ ಸರ್ವಸ್ವ ಅಲ್ಲ, ನೀರ ಮೇಲಿನ ಗುಳ್ಳೆ, ನಿಜವಲ್ಲವೋ ಹರಿಯೇ ಅಂತ ದಾಸರು ಹೇಳಿದ ಹಾಗೇನೆ ಮಾಧವ ಯಾವುದನ್ನು ಸರ್ವಸ್ವ ಅಂತ ನಂಬಿದ್ದ ಅದು ಕೈಕೊಟ್ಟಿತು. ಮತ್ತೆ ಹೇಗೆ ಅದು ಸರ್ವಸ್ವ ಆಗಲಿಕ್ಕೆ ಸಾಧ್ಯ? ಅನಿವಾರ್ಯವಾಗಿ ಭಗವಂತನ ಕಡೆ ತಿರುಗುವಂತಹ ಅವಕಾಶ ಬಂತು. ಮತ್ತೆ ಹುಟ್ಟಿದ ಮನೆಗೆ ಹೋಗುವ ಹಾಗಿಲ್ಲ, ತಂದೆ ತಾಯಿಗಳನ್ನು ಕಾಣುವ ಹಾಗಿಲ್ಲ, ಹೆಂಡತಿಗೆ ಮುಖ ತೋರಿಸುವ ಹಾಗಿಲ್ಲ. ಅಂತಹ ದಾರುಣ ಸ್ಥಿತಿ ಅವನಿಗೆ 12 ವರ್ಷದ ಈ ವನವಾಸ ಅನ್ನೋದಕ್ಕಿಂತಲೂ ವನವಾಸ. ಅವನು ಮಾಡಬಾರದ ಅಪರಾಧಗಳನ್ನೆಲ್ಲ ಒಂದು ಹೆಣ್ಣಿಗೋಸ್ಕರ ಮಾಡಿದ. ಅವನು ಆ ಹೆಣ್ಣೇ ಕೈಬಿಟ್ಟು ಹೋದಾಗ ಆ ಜಾಗ ಸರಿಯಿಲ್ಲ ಅಂತ ಭಗವಂತ ತೋರಿಸಿದ. ಈ ಬ್ರಹ್ಮಸೂತ್ರದಲ್ಲಿ ಒಂದು ಮೊದಲನೇ ಸೂತ್ರನೇ ಹಾಗೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ನಾವು ದೇವರ ಕಡೆಗೆ ಜಿಜ್ಞಾಸೆ ಯಾವಾಗ ಮಾಡ್ತೇವೆ? ಈ ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ ಆದಾಗ ಏನಿದೆ ಅಂತ ನಾವು ಅರಸಲಿಕ್ಕೆ ಹೋಗುವಂಥದ್ದು. ಇಲ್ಲಿ ಏನು ಸಿಗಲಿಲ್ಲ ಅಂತಾದರೆ ಅಲ್ಲಿ ಏನಿದೆ ಅಂತ ಆ ಕಡೆ ನಾವು ಒಲವು ತೋರಿಸ್ತೇವೆ. ಮಾಧವ ಬ್ರಾಹ್ಮಣನಿಗೆ 100ಕ್ಕೆ 100ರಷ್ಟು ಸತ್ಯ ಆಯಿತು. ಈ ಕುಂತಲೆಯಿಂದ ನನಗೇನೂ ಸಿಗಲಿಲ್ಲ ಅಂತ ತೀರ್ಮಾನ ಮಾಡಿದ. ಹೊರಟ ದೇವರು ಬೇರೆ ದಾರಿ ಅವನಿಗೆ ತೋರಿಸಿದ, ಬೆಳಕು ತೋರಿಸಿದ, ಬ್ಯಾಟ್ರಿ ಹಾಕಿದ. ಆ ದೀಪದ ಹಿನ್ನೆಲೆಯಲ್ಲಿ ಹೋದ. ನಾವೆಲ್ಲ ಹೇಗೆ ಅಂತಂದರೆ ದೇವರು ಬ್ಯಾಟ್ರಿ ಹಾಕ್ತಾ ಇರ್ತಾನೆ, ಆದರೆ ಆ ದೀಪವನ್ನೇ ನೋಡುವುದಿಲ್ಲ, ಬೇರೆ ಕಡೆ ತಿರುಗಿ ಹೋಗ್ತೇವೆ. ನಾವು ಜಾರುವ ಪ್ರಸಂಗ ಇಲ್ಲಿ. ದೇವರು ತೋರಿಸಿದ ಪದದಲ್ಲಿ ಸಾಗುವ ಅನ್ನೋದನ್ನು ಈ ಪುರಾಣ ನಮಗೆ ಎಚ್ಚರ ಕೊಟ್ಟಿದೆ ಅಂತ. ಯಾತ್ರೆ ಮಾಡ್ತಾ ಇದ್ದರು, ಅವರ ಬೆನ್ನ ಹಿಂದೆ ಸಾಗಿದ. ಎಲ್ಲಿ ಯಾತ್ರೆ ಅವರದು ಬೆಟ್ಟದಲ್ಲಿ ಹತ್ತಿ ಭಗವಂತನ ಕಡೆಗೆ ಯಾತ್ರೆ ಮಾಡುವವರು. ದೇವರ ಕರುಣೆ ಅಂದರೆ ಹಾಗೆ. ಎಲ್ಲಿ ಬ್ಯಾಟ್ರಿ ಹಾಕಿದ ಅಂತಂದರೆ ಎಲ್ಲಿ ಹೋದರೆ ಈ ಪಾಪಕ್ಕೆ ವಿಮೋಚನೆ ಆಗ್ತದೆ, ಸುಖಕ್ಕೆ ದಾರಿ ಸಿಗ್ತದೆ, ಆ ಕಡೆಗೆ ಭಗವಂತ ಬ್ಯಾಟ್ರಿ ಹಾಕಿದ, ದಾರಿ ತೋರಿಸಿದ. ಆ ಪದದಲ್ಲಿ ಸಾಗಿದ, ಬೆನ್ನ ಹಿಂದೆ ಸಾಗಿದ. ವಾದಿರಾಜರು ಒಂದು ಕಡೆ ಹೇಳ್ತಾರೆ, ಯದ್ಯಾತ್ರಾ ಮಂಡಲಸ್ಯ ತನುತೆ ವೈಕುಂಠ ಯಾತ್ರಾಂ ಪರಾಂ ಅಂತ. ನಾವು ಯಾತ್ರೆಗೆ ಹೊರಡ್ತೇವೆ ಅಂತೆ. ನಾವು ಕಾಶಿ, ಗಯಾ, ಪ್ರಯಾಗ ಬರೀ ಪಿಕ್ನಿಕ್ ಅಲ್ಲ, ಅದು ಅಲ್ಲ ಅಂತ ನಾನು ಹೇಳೋದಲ್ಲ, ಪಿಕ್ನಿಕ್ಕು ಆಗಿರ್ತದೆ. ಆದರೆ ಅದೇ ಅಂತ ಅನುಸಂಧಾನ ಮಾಡಬೇಡಿ, ಅದರೊಟ್ಟಿಗೆ ಇನ್ನೂ ಇದೆ ಅಂತ. ತೀರ್ಥದಲ್ಲಿ ಸ್ನಾನ ಮಾಡ್ತೇವೆ ನಾವು, ಅಷ್ಟೇ ಅಲ್ಲ. ತೀರ್ಥದಲ್ಲಿ ಸ್ನಾನ ಮಾಡುವಾಗ ಖುಷಿಯಾಗುತ್ತೆ ಸರಿ, ಅಷ್ಟೇ ಅಲ್ಲ ಅದರ ಫಲ, ಅದಕ್ಕಿಂತಲೂ ಹೆಚ್ಚಿನದ್ದಿದೆ. ಅಲ್ಲಿ ಪಿತೃಮಂಡಲಸ್ಯ ವೈಕುಂಠ ಯಾತ್ರಾ ಅಂತನ್ನುತ್ತೆ. ನಾವು ಬದರಿ ಹೊರಡ್ತೇವೆ, ಕಾಶಿಗೆ ಹೊರಡ್ತೇವೆ ಅಂತ ಹೊರಟ್ರೆ ನಮ್ಮ ಹಿರಿಯರೆಲ್ಲ ಖುಷಿ ಪಡ್ತಾರಂತೆ, ಎಂಜಾಯ್ ಮಾಡ್ತಾರಂತೆ. ಏನು ಅಂತಂದರೆ ಇದು ನನ್ನ ಸಂತಾನದವ ಮಾಡಿದ ಯಾತ್ರೆ ಅಲ್ಲ, ಬರೀ ಯಾತ್ರೆ ಅಲ್ಲ, ಇದು ನಮ್ಮ ವೈಕುಂಠ ಯಾತ್ರೆ ಅಂತ ಚಿಂತನೆ ಮಾಡ್ತಾರೆ ಅಂತ. ಅಂದರೆ ನಾವು ಹೋಗಿ ಅಲ್ಲಿ ಮಾಡುವ ಪುಣ್ಯ ಕರ್ಮಗಳು ಅದರ ಫಲದಿಂದಾಗಿ ಅವರು ಭಗವಂತನ ಲೋಕಕ್ಕೆ ಸಾಗ್ತಾರೆ ಅಂತ. ಈ ಬ್ರಾಹ್ಮಣ ಮಾಧವ ಅವರ ಬೆನ್ನ ಹಿಂದೆ ಸಾಗಿದ. ಕಪಿಲತೀರ್ಥದಲ್ಲಿ ಶ್ರಾದ್ದ ಮಾಡ್ತಾರೆ. ಇವ ನೋಡ್ತಾನೆ ಶ್ರಾದ್ದ ಮಾಡಬೇಕು ಅಂತ. ಶ್ರಾದ್ದ ಮಾಡಲಿಕ್ಕೆ ಇವನಿಗೆ ಆಗುವುದಿಲ್ಲ. ಜನಿವಾರನೇ ಕಿತ್ತು ಬಿಸಾಡಿದ್ದಾಳೆ ಕುಂತಲೆ. ಯಾವಾಗ ಅವಳನ್ನು ಮುಟ್ಟಿದ, ಮೊದಲು ಮಾಡಿದ್ದೇ ಯಜ್ಞೋಪವೀತ ಕಟ್ ಮಾಡಿದ್ಲು ತುಂಡು. ಇಬ್ಬರು ಶ್ರಾದ್ದ ಅಂದರೆ ಎಡಕ್ಕೆ ತಿರುಗಿಸಿ ಬಲಕ್ಕೆ ತಿರುಗಿಸಿ ಅಂತ ಹೇಳ್ತಾರೆ, ಎಂಥದ್ದು ಬೆಲಕ್ಕೆ. ಹಾಗಾಗಿ ನೋಡಿದ, ಎಲ್ಲ ನೆನಪಾಯಿತು. ಏನು ತಪ್ಪು ಮಾಡಿದೆ, ಏನು ಅನ್ಯಾಯ ನಡೆಯಿತು. ಹಾಗಾಗಿ ಅವರು ಪಿಂಡ ಪ್ರದಾನ ಮಾಡಿದರೆ ಮಣ್ಣಿನ ಪಿಂಡ ಮಾಡಿ ಅವನು ಸಮರ್ಪಣೆ ಮಾಡಿದ. ಯಾಕೆಂದರೆ ಪಿಂಡ ಅಂದರೆ ಈ ಶರೀರ, ಇದನ್ನು ಶರೀರ ಕೊಟ್ಟವರಿಗೆ ಇದನ್ನು ಸಮರ್ಪಣೆ ಮಾಡಬೇಕು. ಇದೇನು ಪಾರ್ಥಿವ ಶರೀರ, ಮಣ್ಣಿನ ಶರೀರ, ಮೃಣ್ಮಯ ಶರೀರ. ಅದಕ್ಕೆ ಮಣ್ಣಿನ ಪಿಂಡವನ್ನು ಮಾಡಿ ಅದನ್ನು ಅರ್ಪಣೆ ಮಾಡಿದ, ಅದನ್ನು ಸಮರ್ಪಣೆ ಮಾಡಿದ. ಪಿಂಡೋ ಯತ್ರ ಸಮರ್ಪಿತ, ಪಿಂಡವನ್ನು ಅರ್ಪಣೆ ಮಾಡಿದರೆ
ಈ ಪಿಂಡಕ್ಕೆ ಸದ್ಗತಿಯಾಗುತ್ತೆ, ಆ ಪಿಂಡವನ್ನು ಕೊಟ್ಟವರಿಗೆ ಸದ್ಗತಿಯಾಗುತ್ತೆ ಅಂತ ಮಾಡಿದ. ಪಿಂಡ ಪ್ರದಾನವನ್ನು ಮಾಡಿದ. ಪಿತೃದೇವತೆಗಳು ಸಂತೋಷಪಟ್ಟರು, ಕಣ್ತೆರೆದರು, ಮಾರ್ಗದರ್ಶನ ಮಾಡಿದರು. ಅವರ ಬೆನ್ನ ಹಿಂದೆ ಇವನ ಯಾತ್ರೆ ಮುಂದೆ ಸಾಗಿತು. ಒಂದೊಂದು ಮೆಟ್ಟಲನ್ನು ತುಳಿದ. ಅದು ಮೆಟ್ಟಲು ತುಳಿದದ್ದಲ್ಲ, ಅವನು ಮಾಡಿದ ಒಂದೊಂದು ಪಾಪವನ್ನು ಮೆಟ್ಟಿ ನಿಂತು ಅವನ ಮೇಲಕ್ಕೆ ಸಾಗಿದ. ನಾವು ಮೆಟ್ಟಲು ಹತ್ತುವಾಗ ಅನುಸಂಧಾನ ಮಾಡಬೇಕಂತೆ. ತಿರುಪತಿಯಲ್ಲಿ ಹತ್ತುವಾಗ ಸಾವಿರ ಸಾವಿರ ಮೆಟ್ಲುಗಳಿವೆ. ಅಯ್ಯೋ ಇನ್ನೂ ಬರಲಿಲ್ಲ ತಿರುಮಲೆ, ಇನ್ನೂ ಬರಲಿಲ್ಲ ಅಂತಲ್ಲ. ಒಂದು ಮೆಟ್ಲು ಮೇಲೆ ಏರಿದರೆ ಭಗವಂತನಿಗೆ ಒಂದು ಮೆಟ್ಲು ನಾವು ಹತ್ತಿರಾದೆವು ಅಂತ ನಾವು ಅನುಸಂಧಾನ ಮಾಡಬೇಕು. ಅದರ ಅರ್ಥ ನಮ್ಮ ಒಂದು ಪಾಪ ಹೋಯಿತು ಅಂತ. ಸಾವಿರ ಪಾಪಗಳಿದ್ದರೆ ಒಂದು ಮೆಟ್ಟಲು ಹತ್ತಿದರೆ ಪಾಪ ಮೆಟ್ಟಿತು, ನಾವು ಮೇಲಕ್ಕೆ ಹೋದೆವು ಅಂತಂದರೆ ಪಾಪ ಕಡಿಮೆ ಆಯಿತು ಅಂತ ಅನುಸಂಧಾನ ಮಾಡಿ ನಾವು ಮೆಟ್ಲು ಹತ್ತಬೇಕಂತೆ. ಅವನು ಮಾಡಿದ ಪಾಪಗಳು ಅಷ್ಟಿತ್ತು. ಒಂದೊಂದು ಮೆಟ್ಲು ಹತ್ತುವಾಗಲೂ ಅನುಸಂಧಾನ ಮಾಡಿದ, ಈ ಪಾಪ ಮಾಡಿದೆ, ಇದು ಅನ್ಯಾಯ ಅನ್ಯಾಯ ಅಂತ ಅನುಸಂಧಾನ ಮಾಡಿದ. ಪಾಪಕ್ಕೆ ಪ್ರಾಯಶ್ಚಿತ್ತ ಯಾವುದು ಅಂತಂದರೆ ನಾವು ಅದನ್ನು ಒಪ್ಪಿಕೊಳ್ಳುವುದೇ ಪ್ರಾಯಶ್ಚಿತ್ತ. ನಾನು ತಪ್ಪು ಮಾಡಿದೆ, ನಮ್ಮಲ್ಲೆಲ್ಲ ಇದೆ, ತಪ್ಪು ಮಾಡಿದರೆ ಸ್ವಾರಿ ಅಂತ ಹೇಳಿದ್ರೆ ಮುಗಿದೋಯ್ತು. ಸ್ವಾರಿ ಅನ್ನೋದು ಅದಕ್ಕೆ ಪ್ರಾಯಶ್ಚಿತ್ತ ಅಲ್ಲ. ಯಾಕೆ ಸ್ವಾರಿ ಅಂತ ಹೇಳಿದ್ರೆ ಮತ್ತೆ ನಾಳೆ ಮಾಡ್ತೇವೆ ನಾವು. ಪ್ರಾಯಶ್ಚಿತ್ತ ಅಂತಂದರೆ ನಾನು ಮಾಡಿದ್ದು ತಪ್ಪು ಅಂತ ಮನಪೂರ್ವಕವಾಗಿ ಒಪ್ಪಿಕೊಂಡು ಅದನ್ನು ಕೈ ಬಿಡಬೇಕು. ಬಿಟ್ಟ ಒಂದೊಂದೇ ಅಪರಾಧಗಳನ್ನು ಕೈಬಿಟ್ಟು ಬೆಟ್ಟದ ಮೂಲಕ ಯಾತ್ರೆಯನ್ನು ಮಾಡಿದ. ಬೆಟ್ಟದ ಎತ್ತರಕ್ಕೆ ಹೋದ. ಇದು ಭಗವಂತನ ಲೋಕಕ್ಕೆ ಹೋಗಲಿಕ್ಕಿರುವ ದಾರಿ. ದೇವರು ಕರ್ಕೊಂಡು ಹೋದ. ಒಂದೊಂದೇ ಮೆಟ್ಲು ಹತ್ತಿ ಎತ್ತರಕ್ಕೆ ದೇವರ ಹತ್ರ ಕರ್ಕೊಂಡು ಹೋದ. ಹೋಗುವಾಗ ಅವನಿಗೆ ಸಾಕೋ ಸಾಕಾಯಿತು, ಸುಸ್ತಾಯಿತು ಅವನಿಗೆ. ಬೆಟ್ಟ ಹತ್ತಿದರೆ ಅವನಿಗೆ ವಾಂತಿ ಆಯಿತು ಅಂತ ಹೇಳ್ತಾರೆ. ಅದು ಏನು ವಾಂತಿ ಅಂತಂದರೆ ಯಾವುದೋ ವಾಂತಿ ಅಲ್ಲ, ಅದು ಉಪವಾಸ ಬಂದವ. ಅವನು ಒಳಗೆ ಆಹಾರ ಇದ್ದರೆ ವಾಂತಿ ಆಗ್ಬೋದು, ಆಹಾರ ಇಲ್ಲದೆ ಬಂದವ ಇವ. ಉಪವಾಸ ಕೂತು ಬಂದಿದ್ದಾನೆ. ಅದು ಏನು ವಾಂತಿ ಅಂತಂದರೆ ಪುರಾಣಗಳು ಹೇಳ್ತವೆ, ಅವನು ಏನು ಅನ್ಯಾಯ ಮಾಡಿದ, ಮಾಂಸ ತಿಂದಿದ್ದ, ಮದ್ಯ ಕುಡಿದಿದ್ದ, ಮಾಡಬಾರದ ಎಲ್ಲ ದುಶ್ಚಟ ದುರ್ವ್ಯಸನಗಳು ಎಲ್ಲ ತುಂಬಿ ತುಳುಕಿತ್ತು. ಅದೆಲ್ಲ ಒಂದೊಂದು ಹನಿ ಹನಿಯಾಗಿ ವಾಂತಿಯ ರೂಪದಲ್ಲಿ ಅದು ಹೊರಗೆ ಬಂತು. ಎಲ್ಲ ವಮನೆ ಮಾಡಿದ ಅಂತ. ಬ್ರಹ್ಮಾದಿ ದೇವತೆಗಳು ಆಕಾಶದಲ್ಲಿ ಸೇರಿದ್ರಂತೆ. ಏನಪ್ಪ ಇದು ಪವಾಡ ಅಂತ. ಒಬ್ಬ ವಾಂತಿ ಮಾಡಿದ, ಎಲ್ಲ ಖಾಲಿ ಆಯಿತು. ಬ್ರಹ್ಮದೇವರಿಗೆ ಆನಂದ ಆಯ್ತಂತೆ. ಎಲ್ಲ ಪಾಪವನ್ನು ಕಳ್ಕೊಂಡ. ಆ ಬೆಟ್ಟಕ್ಕೆ ಏನು ಶಕ್ತಿ ಇದೆ ಅಂತಂದರೆ ಮಾಡಿದ ಪಾಪಗಳನ್ನು ಕಳಚಿಕೊಂಡು ಪರಿಹಾರ ಮಾಡುವ ಶಕ್ತಿ ಇದೆ ಅಂತ. ನಮಗೆಲ್ಲ ಒಳ್ಳೆಯ ಸ್ಫೂರ್ತಿ ಕೊಡುವ ಜಾಗ ಇದೊಂದು. ಏನು ಅಂತಂದರೆ ಪಾಪ ಎಲ್ಲ ಮಾಡೋದು, ಒಂದು ಸಲ ರೈ ಅಂತ ಬೆಟ್ಟ ಹತ್ತೋದು, ಮತ್ತೆ ಇಳಿಯೋದು, ಮತ್ತೆ ಪಾಪ ಮಾಡೋದು. ಯಾಕೆ ಅಂತಂದರೆ ಬೆಟ್ಟ ಹತ್ತಿದರೆ ಪಾಪ ಪರಿಹಾರ ಆಗುತ್ತೆ. ಪಾಪ ಪರಿಹಾರ ಆಗಬೇಕಾದ್ರೆ ಪಾಪ ಮಾಡಬೇಕಲ್ವ. ಪಾಪ ಮಾಡುವುದು ಬೆಟ್ಟ ಹತ್ತೋದು, ಪಾಪ ಮಾಡೋದು ಬೆಟ್ಟ ಹತ್ತೋದು. ಹೀಗಲ್ಲ. ಒಬ್ಬರು ಬದರಿ ಹೋಗಿದ್ರಂತೆ ಸಿಗರೇಟ್ ಬಿಡಬೇಕು ಅಂತ. ಅಲ್ಲಿ ಸಿಗರೇಟ್ ಇಲ್ಲಿ ಸೇದುವುದು, ಅಲ್ಲಿ ಬಿಡುವುದು, ಇಲ್ಲಿ ಸೇದುವುದು. ಕೊನೆ ಕೇಳಿದ್ರಂತೆ, ಮತ್ತೆ ನೀನು ಸಿಗರೇಟ್ ಬಿಟ್ಟಿದ್ದೀಯಲ್ವಾ ಅಂತ. ಹೌದು. ಏನು ಬದರಿಯಲ್ಲಿ ಸಿಗರೇಟ್ ಬಿಟ್ಟದ್ದು ಅಂದರೆ ಇಲ್ಲಿ ಸೇರ್ತೇನೆ ಅಂತ. ಇಲ್ಲಿ ಸೇದುವುದು ಅಲ್ಲಿ ಬಿಡುವುದು ಅಲ್ಲ. ಪಾಪ ಅವನು ಪರಿಮಾರ್ಜನೆ ಆಯಿತು ಅವನು. ಯಾಕೆ ಇನ್ನು ಎಂದೂ ಆ ಕಡೆ ತಿರುಗದಿದ್ದಷ್ಟು ಮಟ್ಟಿಗೆ ಅವನು ಪಾಪದಿಂದ ವಿಮುಖನಾಗಿದ್ದ. ಹಾಗಾಗಿ ಬ್ರಹ್ಮದೇವರೇ ಕೆಳಗಿಳಿದು ಬಂದು ಅವನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದರಂತೆ. ಅವನ ಪಾಪ ಎಲ್ಲ ಪರಿಹಾರ ಆಯಿತು. ಆ ದೇಹ ಪಾಪಮಯವಾದ ದೇಹ, ಅದಕ್ಕೆ ಪರಿಮಾರ್ಜನೆ ಎಲ್ಲಿ? ಆ ದೇಹವನ್ನೇ ತೊರೆದ ಅಂತ. ಮಾಧವ ಅನ್ನುವ ಬ್ರಾಹ್ಮಣ ಶರೀರವನ್ನು ತೊರೆದ. ಬ್ರಹ್ಮದೇವರು ಆಶೀರ್ವಾದ ಮಾಡಿದರು, ನೀನು ಮತ್ತೊಮ್ಮೆ ಹುಟ್ಟು ಅಂತ. ಎಲ್ಲಿ ಹುಟ್ಟಬೇಕು ಅಂತಂದರೆ ದೇವರಿಗೆ ಬೇಕಾದ ವಸ್ತುವನ್ನು ಕೊಡುವವನಾಗಿ ನೀನು ಹುಟ್ಟಬೇಕು ಅಂತ ಅವನಿಗೆ ಆಶೀರ್ವಾದ ಮಾಡಿದರಂತೆ. ಏನು ದೇವರಿಗೆ ಬೇಕಾದ್ದು ಯಾವುದು? ದೇವರಿಗೆ ಬೇಕಾದ್ದು ಕಲ್ಯಾಣ, ಕಲ್ಯಾಣಕ್ಕೆ ಬೇಕಾದ್ದು ವಧು. ಆ ವಧುವನ್ನು ಕೊಡುವವನಾಗಿ ಹುಟ್ಟು ಅಂತ. ವಧು ಅಂದರೆ ಪದ್ಮಾವತಿ. ಪದ್ಮಾವತಿಯ ಅಪ್ಪ ಆಕಾಶರಾಜ. ಆಕಾಶರಾಜನಾಗಿ ನೀನು ಹುಟ್ಟು ಅಂತ ಅವನಿಗೆ ವರವನ್ನು ಕೊಟ್ಟರಂತೆ. ಎಂಥ ಸೌಭಾಗ್ಯ! ನಾವೆಲ್ಲ ಕೊಡ್ತೇವೆ, ಯಾರ್ಯಾರಿಗೋ ಕೊಡ್ತೇವೆ.
ಕೊಡುವಾಗ ಅನುಸಂಧಾನ ಮಾಡಬೇಕು. ಅವನ ಒಳಗಿದ್ದ ದೇವರು ಪ್ರೀತನಾಗಲಿ ಅಂತ ಅನುಸಂಧಾನ ಮಾಡಬೇಕು. ನಾವು ಕೊಡ್ತೇವೆ, ಕೊಟ್ಟ ಮೇಲೆ ಬೈತಾ ಇರ್ತಾನೆ ಅವನು. ನಮಗೆ ಬೇಜಾರು, ಕೊಡಲೇಬಾರ್ದಿತ್ತು ಅಂತ ನಮಗೆ ಅನ್ನಿಸ್ತದೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿತ್ತು, ಕೊಡುವಾಗ ವ್ಯಕ್ತಿಗೆ ಕೊಡಬೇಡ. ಯಾಕೆಂದರೆ ವ್ಯಕ್ತಿಗೆ ಕೊಟ್ಟರೆ ಅದು ಶಾಂತ, ಅಲ್ಲಿ ಒಳ್ಳೆದಾಯಿತು ಅಂತ ಹೇಳ್ತಾನೆ, ಹಿಂಬದಿಯಲ್ಲಿ ಬೈತಾನೆ. ನಾವು ಯಾರಿಗೆ ಕೊಡಬೇಕು ಅಂತಂದರೆ ಅವನ ಒಳಗಿದ್ದ ಶಕ್ತಿಗೆ ನಾವು ಕೊಡಬೇಕಾದ್ದು, ಅಂತರ್ಯಾಮಿಗೆ ನಾವು ಕೊಡಬೇಕು. ಕೊಟ್ಟರೆ ಅದು ಅನಂತ ಆಗುತ್ತೆ, ಅನಂತ ಕಾಲದಲ್ಲಿ ಪರ್ಯವಸಾನ ಆಗುತ್ತೆ. ನಾವು ಮಾಡುವ ದಾನ ಒಬ್ಬ ಪುರುಷನಿಗಲ್ಲ, ಅವನ ಒಳಗಿದ್ದ ಶಕ್ತಿಗೆ ಅಂತ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅದಕ್ಕೆ ಅನಂತವಾದ ಫಲ ಅದಕ್ಕೆ ಲಭಿಸ್ತದೆ ಅಂತ. ಎಲ್ಲಿ ಶಾಂತ ಅದು ನಶ್ವರ ಫಲ. ಈ ಮಾಧವ ಅನ್ನುವ ಬ್ರಾಹ್ಮಣ ಆಕಾಶರಾಜನಾಗಿ ಹುಡ್ತಾನೆ. ಎಂತಹ ಒಂದು ಅವಕಾಶ ನೋಡಿ ಅವನಿಗೆ. ಆಕಾಶರಾಜನಿಗೆ ಸಿಕ್ಕಿದ ಆಕಾಶ ಅವಕಾಶ ದೊಡ್ಡ ಅವಕಾಶ. ಅಂಥವರಿಗಿಂಥವರಿಗೆ ದಾನ ಕೊಡುವುದಲ್ಲ, ಸರ್ವೋತ್ತಮನಾದ ಭಗವಂತನಿಗೇ ದಾನ ಮಾಡುವ ಅವಕಾಶ. ಅದು ಏನು ದಾನ? ತನ್ನ ಮಗಳನ್ನೇ ಕೊಡುವ ಅವಕಾಶ. ದೇವರೇ ಕೇಳಿಕೊಂಡು ಬರ್ತಾನೆ, ದೇವರ ಕೈಯಲ್ಲೇ ಪಾಣಿಗ್ರಹಣ ಮಾಡಿಕೊಡ್ತಾನೆ. ಆ ಹೆಸರು ನೋಡಿ, ಇವತ್ತು ಆಕಾಶರಾಜಸ್ಯ ಪುತ್ರೀ, ಇವತ್ತು ದಿನಾ ಶ್ರೀನಿವಾಸ ಕಲ್ಯಾಣ ಹೇಳುವಾಗ ಆಕಾಶರಾಜನ ಹೆಸರು ಹೇಳ್ತಾರೆ. ಸುಧರ್ಮಸ್ಯ ಪೌತ್ರೀ ಹೆಸರು ಹೇಳ್ತಾರೆ. ಅವರ ಮನೆತನ, ಅವನ ರಾಜನ ಹೆಸರು ಹೇಳಿ ಉಲ್ಲೇಖ ಮಾಡಿ ಆ ಕಲ್ಯಾಣ ದಿನಾ ನಡೆಯುತ್ತದೆ. ಒಂದೊಂದು ಕಲ್ಯಾಣ ಅಲ್ಲ, ದಿನ ಸಾವಿರ ಸಾವಿರ ಕಲ್ಯಾಣದ ಘಟ್ಟದಲ್ಲಿ ಇದನ್ನೆಲ್ಲ ನೆನಪಿಸ್ತಾರೆ. ಒಬ್ಬ ಮಾಧವ ಬ್ರಾಹ್ಮಣನ ಪುಣ್ಯ ಎಷ್ಟು ಅಂತ ಅಂದರೆ, ಅವನು ಜಾರಿದ, ಕುಂತಲೆಯ ಮುಂದೆ ಕುಂಟಿದ, ಜಾರಿ ಬಿದ್ದ. ಆದರೆ ದೇವರ ಮುಂದೆ ಎದ್ದು ನಿಂತು ದೇವರಿಗೆ ತನ್ನನ್ನು ಸಮರ್ಪಣೆ ಮಾಡಿದ. ತನ್ನ ಮನಸ್ಸು, ತನ್ನ ತನಸ್ಸು, ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿದ. ಕೊನೆಗೆ ತನ್ನ ಮಗಳನ್ನೇ ಅರ್ಪಣೆ ಮಾಡುವ ಯೋಗವನ್ನು ಕರುಣಿಸಿ ಭಗವಂತ ಅವನನ್ನು ಅನಂತನನ್ನಾಗಿ ಮಾಡಿದ. ಇದು ಒಬ್ಬ ಜಾರಿ ಬಿದ್ದರೂ ಎಷ್ಟು ಎತ್ತರಕ್ಕೇರಬಹುದು ಅನ್ನೋದಕ್ಕೆ ಈ ವೆಂಕಟಾದ್ರಿ ಸಾಕ್ಷಿಯಾಯಿತು. ವೆಂಕಟಾದ್ರಿ ಅಂದರೆ ಏನು? ಪುರಾಣ ಹೇಳುತ್ತೆ, ವೇಮ್ ಅಂದರೆ ಪಾಪ ಅಂತೆ, ಅದನ್ನು ಕಟ ಅಂದರೆ ನಾಶ ಮಾಡ್ತದೆ ಅಂತೆ. ಅಂತಹ ಬೆಟ್ಟ, ಪಾಪವನ್ನು ನಾಶ ಮಾಡುವ ಬೆಟ್ಟ ಅಂತ ಆ ವೆಂಕಟಾದ್ರಿ ಅಂತ ಕಲಿಯುಗದಲ್ಲಿ ಈ ಬೆಟ್ಟವನ್ನು ಕರೀತಾರೆ. ಹಾಗಾಗಿ ನಾವು ಮಾಡಿದ ಪಾಪ ಅದು ಪರಿಹಾರ ಆಗುವಂತಹ ಜಾಗ ಆ ಬೆಟ್ಟದಲ್ಲಿ ನಡೀತದೆ. ಅದಕ್ಕೆ ಹೇಳೋದು ನೋಡಿ, ಇವತ್ತೆಲ್ಲ ಹೇಳ್ತಾರೆ ಸ್ನಾನ ಮಾಡುವಾಗ ಮಣ್ಣು ಹಚ್ಚಿ ಸ್ನಾನ ಮಾಡಿ ಅಂತ ಹೇಳ್ತಾರೆ, ಮೃತ್ತಿಕಾ ಸ್ನಾನ ಮಾಡಿ ಅಂತ. ನಮಗೆ ಅದೆಲ್ಲ ಎಲರ್ಜಿ. ಈ ನೇಚರ್ ಕ್ಯೂರು ಅಂತ ಇರ್ತದೆ, ಪ್ರಕೃತಿ ಚಿಕಿತ್ಸೆ ಅಂತ, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದರೆ ಕುತ್ತಿಗೆ ತನಕ ಮಣ್ಣು ಹಾಕಿ ಅವನು ಕೂಡಿಸ್ತಾರೆ. ಅದಕ್ಕೆ ಹೆಸರಿಡ್ತಾರೆ ಮಡ್ ಬಾತ್. ಎಷ್ಟು ಒಳ್ಳೆಯ ಹೆಸರು ನೋಡಿ, ಮಡ್ ಬಾತ್. ಮೃತ್ತಿಕಾ ಸ್ನಾನ ಅಂದರೆ ಎಲರ್ಜಿ, ಮಡ್ ಬಾತ್ ಅಂದರೆ ಖುಷಿ. ಎಲ್ಲಿ ಹೋಗಿದ್ದೀರಿ? ಮಡ್ ಬಾತ್ ಮಾಡಲಿಕ್ಕೆ ಹೋದೆ ಅಂತ ತುಂಬ ಖುಷಿಯಲ್ಲಿ ಹೇಳ್ತೇವೆ. ಅದೇ ಮಡ್ ಬಾತ್ ಅಂದರೆ ಬೇರೆ ಅಲ್ಲ, ಮೃತ್ತಿಕಾ ಸ್ನಾನ ಅಂದರೆ ಬೇರೆ ಅಲ್ಲ. ನಮ್ಮ ಹಿರಿಯರು ಮೃತ್ತಿಕಾ ಸ್ನಾನ ಅಂತ ಹೇಳಿದರು. ಮಾಧವನಿಗೆ ಮೃತ್ತಿಕಾ ಸ್ನಾನ ಆಯಿತು. ಯಾವ ಮೃತ್ತಿಗೆ? ಶ್ರೀನಿವಾಸನ ಪವಿತ್ರವಾದ ಮಣ್ಣಿನ ಸ್ನಾನ ಅವನಿಗೆ ಆಯಿತು. ಅವನು ಎತ್ತರಕ್ಕೇರಿದ. ನಮಗೂ ಮಡ್ ಬಾತ್ ಬೇಡ, ಮೃತ್ತಿಕಾ ಸ್ನಾನ ಆಗಬೇಕು. ಆ ವೆಂಕಟಾದ್ರಿಯಲ್ಲಿ ನಡೆಯುವುದೇ ಅದು ಮೃತ್ತಿಕಾ ಸ್ನಾನ. ಅದರಿಂದ ನಮ್ಮ ಪಾಪಗಳು ಪರಿಹಾರವಾಗಿ ಭಗವಂತನ ದರ್ಶನದಲ್ಲಿ ಪರ್ಯವಸಾನ ಆಗುತ್ತೆ ಅನ್ನುವ ಚಿಂತನೆಯನ್ನು ಈ ಭವಿಷ್ಯೋತ್ತರ ಪುರಾಣ ನಮಗೆ ಮೊದಲನೆಯ ಅಧ್ಯಾಯದಲ್ಲಿ ನೀಡಿ, ಎರಡನೇ ಅಧ್ಯಾಯದಲ್ಲಿ ಆ ಶ್ರೀನಿವಾಸ ದೇವರು ಬರಬೇಕಲ್ಲ, ಆ ಬರಲಿಕ್ಕೆ ಬೇಕಾದ ಪೀಠಿಗೆಯನ್ನು ರಚನೆ ಮಾಡಿದ್ದಾರೆ. ಜಾಹ್ನವಿ ತೀರ, ಗಂಗೆಯ ತೀರ ಅಂತೆ. ಆ ಗಂಗಾ ತೀರದಲ್ಲಿ ಎಲ್ಲ ಜ್ಞಾನಿಗಳೂ ಸೇರಿದ್ದಾರಂತೆ. ಯಾಗ ಮಾಡಬೇಕು ಅಂತ ಸೇರಿದ್ದಾರಂತೆ. ಯಾಗಕ್ಕೆ ಅಂತ ಸೇರಿದರೂ ಅಲ್ಲಿ ಅವರಿಗೆ ಕುತೂಹಲ ಬಂತು. ಈ ಯಾಗ ಯಾರಿಗೆ ಮಾಡುವುದು ಅಂತ ಒಂದು ಪ್ರಶ್ನೆ ಬಂತು. ಯಾಗದ ಫಲವನ್ನು ಯಾರು ಸ್ವೀಕಾರ ಮಾಡ್ತಾನೆ ಅಂತ ಪ್ರಶ್ನೆ ಬಂತು. ಆವಾಗ ಯಾರಿಗೆ ಮಾಡಬೇಕು ಯಾಗ? ಯಾಗ ಅಂದರೆ ಇದು ನಂದಲ್ಲ, ಇದು ನಿಂದು ಅಂತ ಯಾರಿಗೆ ಹೇಳಬೇಕು ನಾವು? ಎಷ್ಟು ದೇವತೆಗಳಿರ್ತಾರೆ. ನಾರದರು ಬಂದರಂತೆ. ನಾರದರ ಹತ್ರ ಕೇಳಿದರು, ನಾರದರೇ, ಯಾಗದ ದೇವರು ಯಾರು? ಯಾರಿಗೆ ನಾವು ಹೋಮ ಮಾಡಬೇಕು? ನಾರದರು ಹೇಳಿದರು, ಇದು ಜಿಜ್ಞಾಸೆ ಮಾಡಬೇಕಾದ್ದು.
ಯಾರು ಮಾಡಬೇಕು? ಅಲ್ಲಿ ಭೃಗು ಋಷಿಗಳಿದ್ದರು. ಭೃಗು ಋಷಿಗಳಿಗೆ ಈ ಕೆಲಸವನ್ನು ಒಪ್ಪಿಸಿದರು. ಭೃಗು ಋಷಿಗಳೇ, ಇಡೀ ಪ್ರಪಂಚ ಸುತ್ತಾಡಿಕೊಂಡು ಬನ್ನಿ, ನೀವು ಯಾರನ್ನು ಸರ್ವೋತ್ತಮ ಅಂತ ಗುರುತಿಸ್ತೀರಿ ಅವರಿಗೆ ಹೋಮವನ್ನು ಮಾಡೋಣ ಅಂತ. ಹೋಮಕ್ಕೆ ಇಲ್ಲಿ ಸಂಕಲ್ಪ ಆಗಿದೆ. ಭೃಗು ಋಷಿಗಳನ್ನು ಕಳಿಸ್ತಾರೆ. ಭೃಗು ಅಂದರೆ ಅವನು ವೇಗವಾಗಿ ಹೋಗುವ ಶಕ್ತಿ ಉಳ್ಳವ. ದೇವರು ಅವರಿಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಅವನು ಎಲ್ಲಿ ಬೇಕಾದರೂ ಹೋಗಬಲ್ಲ. ಸಂಕಲ್ಪ ಮಾತ್ರದಿಂದ ಎಲ್ಲಿ ಬೇಕಾದರೂ ಹೋಗಿ ಬರ್ಬೋದು ಅಂಥ ಶಕ್ತಿ ಕೊಟ್ಟಿದ್ದರು. ಹೋಗಿ ಬರುವುದು ಅಷ್ಟೇ ಅಲ್ಲ, ಎಲ್ಲರ ಮನಸ್ಸಿನ ಒಳಗೆ ಪ್ರವೇಶ ಮಾಡಿ ಯಾರಿಗೆ ಎಷ್ಟು ಶಕ್ತಿ ಅಂತ ವಿಚಾರ ಮಾಡುವ ಶಕ್ತಿಯೂ ಆ ಭೃಗುಗಳಿಗಿತ್ತು. ಹಾಗಾಗಿ ಆ ಜವಾಬ್ದಾರಿಯನ್ನು ಭೃಗು ಋಷಿಗಳಿಗೆ ಒಪ್ಪಿಸಿದರು. ಭೃಗು ಋಷಿಗಳು ಹೊರಟರು. ಮೊದಲು ಸತ್ಯಲೋಕಕ್ಕೆ ಹೋದರು, ಬ್ರಹ್ಮದೇವರ ಲೋಕಕ್ಕೆ ಹೋದರು. ಅವರನ್ನು ತಡೆಯೋರೇ ಇಲ್ಲ, ಅವರಿಗೆ ಆ ಶಕ್ತಿ ಅವರಿಗಿತ್ತು. ಹೋದರೆ ಬ್ರಹ್ಮದೇವರು ತಪಸ್ಸು ಮಾಡ್ತಾಯಿದ್ರು, ವೇದಘೋಷ ಮಾಡ್ತಾಯಿದ್ರು. 4 ಮುಖ, 4 ಮುಖದಲ್ಲಿ 4 ವೇದಗಳನ್ನು ಪಾರಾಯಣ ಮಾಡ್ತಾ ಇದ್ರಂತೆ. ಭೃಗು ಋಷಿಗಳು ಬಂದರು, ನೋಡಲೇ ಇಲ್ಲ, ನಮಸ್ಕಾರ ಮಾಡಿದರಂತೆ ಭೃಗು ಋಷಿಗಳು. ನಮ್ಮಲ್ಲಿ ಅತಿಥಿ ಪೂಜೆ ಅಂತಿದೆ. ಅತಿಥಿ ಪೂಜೆ ಅಂತಂದರೆ ಹೇಳಿ ಬರುವವ ಅಲ್ಲ, ಹೇಳದೆ ಬರುವವ ಅತಿಥಿ. ಅತಿಥಿ ಬರುವುದಲ್ಲ, ಅವನೊಳಗೆ ದೇವರೇ ಬಂದರು ಅಂತ ನಮ್ಮಲ್ಲಿ ಅನುಸಂಧಾನ. ಏನ್ರಿ ನನ್ನ ಭಾಗ್ಯ, ನನ್ನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ, ಅವರಿಗೆ ನಾನು ಹೇಳಿಕೆ ಕೊಡಲಿಲ್ಲ, ಬಂದರು ನೋಡಿ, ದೇವರೇ ಬಂದರು. ಇವತ್ತು ನಮ್ಮ ಬಾಯಲ್ಲಿ ಆ ಮಾತು ಬರುತ್ತೆ ನಮಗೆ. ಅತಿಥಿ ದೇವೋಭವ ಅಂತ ಉಪನಿಷತ್ತು ಉದ್ಗಾರ ಮಾಡಿದೆ. ಭೃಗು ಋಷಿಗಳು ಬಂದರು, ಏನೇ ಇರಲಿ, ಕೆಳಗಿನ ಭೂಮಿಯಿಂದಲೇ ಬಂದಿರಲಿ, ಆದರೆ ದೂರದಿಂದ ಬಂದ್ರಲ್ಲ, ಗೆಸ್ಟ್ ಅಲ್ವ, ಗೆಸ್ಟಿಗಿಂತ ಅತಿಥಿ ಅನ್ನೋ ಶಬ್ದ ತುಂಬ ಒಳ್ಳೆಯದು. ಆ ಅತಿಥಿ ಬಂದಿದ್ದಾನೆ, ಅತಿಥಿಯೊಳಗೆ ದೇವರಿದ್ದಾರೆ, ಅವರಿಗೆ ಸತ್ಕಾರ ಮಾಡಬೇಕಾದ್ದು ಮಾಡಲೇ ಇಲ್ಲ ಬ್ರಹ್ಮದೇವರು. ನಮಸ್ಕಾರ ಮಾಡಿದರು ಭೃಗು ಋಷಿಗಳು. ನಮಸ್ಕಾರ ಮಾಡಿದರೆ ಮಾತಾಡಬೇಕಾ ಬೇಡ, ಅದಕ್ಕೆ ಉತ್ತರ ಕೊಡಬೇಕಲ್ಲ. ನಮಸ್ಕಾರ ಮಾಡಿದರೆ ಅದಕ್ಕೆ ಪ್ರತಿಕ್ರಿಯೆನೇ ಕೊಡಲಿಲ್ಲ. ಬ್ರಹ್ಮದೇವರು ಹೇಳಿದರು, ಬ್ರಹ್ಮದೇವರ ಬಗ್ಗೆ ಭೃಗು ಋಷಿಗಳು ಹೇಳಿದರು, ಎಂಥ ಒಬ್ಬ ಮಹಾತ್ಮ ಅಂತ. ಕಿಂಚಿದ ಅಜ್ಞಾನಯುಕ್ತಂ ಅಂತ ಪುರಾಣ ಹೇಳುತ್ತೆ. ಅವನಿಗೆ ಸ್ವಲ್ಪ ಅಜ್ಞಾನ ಇದೆ ಅಂತ. ಕಿಂಚಿದ ಅಜ್ಞಾನಯುಕ್ತಂ ಅಂತ ಹೇಳ್ತಾರೆ. ಅದು ಭೃಗು ಋಷಿಗಳು ಆಲೋಚನೆ ಮಾಡಿದರು. ನಮಸ್ಕಾರ ಮಾಡಿದರೂ ತಲೆ ಈಚೆ ತಿರುಗಲಿಲ್ಲ ಅಂತ. ಯಾಕೆ ಅಂತಂದರೆ ಯಾವಾಗ ಮದ ಬರ್ತದೆ ಆಗ ಇನ್ನೊಬ್ಬರು ಕಾಣುವುದಿಲ್ಲ. ಆನೆಗೆ ಮದ ಬಂದಾಗ ಮಾವುತನೂ ಲೆಕ್ಕ ಅಲ್ಲ, ಗೂಳಿಗೆ ಗೋಪಾಲ ಲೆಕ್ಕಕ್ಕೆ ಸಿಗುವುದಿಲ್ಲ. ಹಾಗೇ ಇರಬೇಕು ಬ್ರಹ್ಮದೇವರಿಗೆ ಅಂತ. ಮದಕ್ಕೇನು ಕಾರಣ? ಮದಕ್ಕೆ ಕಾರಣ ಬೇಕಾದಷ್ಟಿದೆ ಅಲ್ಲಿ. ಏನು ಕಾರಣ ಅಂತಂದರೆ ಬ್ರಹ್ಮದೇವರು ಅಂದರೆ ದೇವರ ನಾಭಿಯಲ್ಲೇ ಇರುವವ, ಇದೊಂದು ಮದಕ್ಕೆ ಕಾರಣ. 4 ಮುಖ ಎಲ್ಲಿ ಬೇಕಾದರೂ ನೋಡ್ಬೋದು, ನಮಗೆಲ್ಲ ಹಾಗಾಗುವುದಿಲ್ಲ. ಹಿಂದೆ ನೋಡಬೇಕಾದ್ರೆ ರಿವರ್ಸ್ ತಿರುಗಬೇಕು ನಾವು. ಬ್ರಹ್ಮದೇವರಿಗೆ ಹಾಗೆ ತಿರುಗಬೇಕು ಅಂತಿಲ್ಲ, ಅಲ್ಲಿ ಕೂತಲ್ಲಿಯೇ ಹಿಂಬದಿ ಕಾಣಿಸ್ತದೆ. ಪಕ್ಕದಲ್ಲಿ ಯಾರಿದ್ದಾರೆ, ಈ ಬದಿಯಲ್ಲಿ ಯಾರಿದ್ದಾರೆ ಎಲ್ಲ ಕಾಣುತ್ತೆ. ಹಾಗಾಗಿ ಇದೊಂದು ಮದಕ್ಕೆ ಅವರಿಗೆ ಕಾರಣ. ಎಲ್ಲ ಐಶ್ವರ್ಯಗಳಿವೆ ಅವರಿಗೆ, ಐಶ್ವರ್ಯ ಮದ, ಅಧಿಕಾರ, ದಿಕ್ಪಾಲಕರಿಗೆ ಅಧಿಪತಿಗಳು ಅವರು. ಹೀಗಿರಬೇಕು ಅಂತ ಭೃಗು ಋಷಿಗಳು ಕಂಡರು. ಕಿಂಚಿದ ಅಜ್ಞಾನ ಯುಕ್ತಂ. ಹಾಗಾಗಿ ಭೃಗು ಋಷಿಗಳು ಹೊರಟರು. ಈ ಮನುಷ್ಯ ಉಪಯೋಗಕ್ಕಿಲ್ಲ, ನಾವು ಯಜ್ಞಕ್ಕೆ ಅಂತ ಇವರನ್ನು ವ್ಯವಸ್ಥೆ ನಾವು ಕರೆದರೆ, ಬ್ರಹ್ಮನಿಗೆ ಆಹುತಿ ಕೊಡೋದು ಅಂತ ಕೊಟ್ಟರೆ ತೆಕ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ, ಇವನಿಗೇನು ಮಹತ್ವ ಅಂತ ಉಪಯೋಗ ಇಲ್ಲ ಅಂತ ಸತ್ಯಲೋಕವನ್ನು ಬಿಟ್ಟು ಬಂದ್ರಂತೆ. ಅಲ್ಲಿ ಕಿಂಚಿದ ಜ್ಞಾನ ಯುಕ್ತಂ. ಬ್ರಹ್ಮದೇವರಿಗೆ ಅಜ್ಞಾನ ಅಂತಂದರೆ ಅದೇನು ಪ್ರಪಂಚದ ಬಗ್ಗೆ ಅಜ್ಞಾನ ಇಲ್ಲ. ಯಾಕೆಂದರೆ ಅವರಿಗೆ 8 ಕಣ್ಣಲ್ಲಿ 8 ದಿಕ್ಕನ್ನೂ ನೋಡುವ ಶಕ್ತಿ ಬ್ರಹ್ಮದೇವರಿಗಿದೆ. ಆಲೋಚನೆ ಸರ್ವವಿಷಯಕಂ, ಇಡೀ ಜಗತ್ತಿನ ಜ್ಞಾನ ಬ್ರಹ್ಮದೇವರಿಗಿದೆ. ಮತ್ತೇನಿದು ಹಾಗಾದರೆ? ಭಗವಂತನ ಬಗ್ಗೆ ಕಿಂಚಿದ ಜ್ಞಾನ ಯುಕ್ತಂ. ಕಿಂಚಿತ ಅಂದರೆ ದೇವರಿಗೆ ಕಿಂಚಿತ್ ಅಂತ ಹೆಸರು. ಯಾಕಂದರೆ ಕಿಂ ಅಂದರೆ ಸುಖ ಅಂತರ್ಥ. ಏಕೋ ನೈಕಃ ಸವಾಹ ಕಹ ಕಿಂ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನು ಕಿಂ ಅಂತ ಕರೀತಾರೆ. ಚಿತ್ ಅಂತಂದರೆ ದೇವರನ್ನು ಕರೀತಾರೆ, ಯಾಕೆಂದರೆ ಜ್ಞಾನರೂಪನಾದವ ಅಂತ. ಕಿಂಚಿತ್ ಅಜ್ಞಾನ ಅಂದರೆ ಭಗವಂತನಲ್ಲಿ ಸ್ವಲ್ಪ ಅಜ್ಞಾನ. ಯಾಕಂದರೆ ದೇವರ ಹತ್ರ ಹೋಗಿ
ಬ್ರಹ್ಮದೇವರು ನನಗೆಲ್ಲ ಗೊತ್ತು ಅಂತ ಹೇಳುವಾಗಿಲ್ಲ. ಯಾಕಂದರೆ ದೇವರು ಅನಂತ, ಅನಂತವನ್ನು ಪೂರ್ತಿ ತಿಳ್ಕೊಂಡದ್ದು ಅನಂತ ಆಗೋದು ಯಾಕೆ? ಯಾಕಂದರೆ ನನಗೆಲ್ಲ ಗೊತ್ತಾಯಿತು ಅಂತಂದರೆ ಅದು ಶಾಂತ ಆಯಿತು. ಹಾಗಾಗಿ ಬ್ರಹ್ಮದೇವರಿಗೂ ಕೂಡ ಭಗವಂತನ ಬಗ್ಗೆ ಸ್ವಲ್ಪ ಜ್ಞಾನಾಭಾವ ಇರ್ತದೆ. ಕಿಂಚಿದ ಜ್ಞಾನ ಯುಕ್ತಂ, ಅಂದರೆ ದೇವರಿಗೆ ಹೆಸರು, ಭಗವಂತನ ಜ್ಞಾನ ಉಳ್ಳವರು ಅವರು. ಅಂತಹ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದರು, ಅಲ್ಲಿಂದ ಹೊರಟರು. ಬ್ರಹ್ಮದೇವರು ಅವನ ಕ್ರಿಯೆಗೆ ಪ್ರತಿಕ್ರಿಯೆನೇ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಬ್ರಹ್ಮದೇವರು? ಈ ಭೃಗಋಷಿ ಪರೀಕ್ಷೆ ಮಾಡಲಿಕ್ಕೆ ಬಂದವ. ಪರೀಕ್ಷೆ ಮಾಡಿದಾಗ ನಾನು ತೋರಿಸಿದರೆ ನನ್ನನ್ನೇ ಸರ್ವೋತ್ತಮ ಅಂತ ತಿಳ್ಕೊಳ್ತಾನೆ. ಯಾಗದಲ್ಲಿ ನನಗೇನೇ ಪೂಜೆ ಸಲ್ಲಬೇಕಾಗಿದೆ, ನನಗಲ್ಲ, ನನ್ನ ಅಪ್ಪ ಇದ್ದಾನೆ, ಅವನಿಗೆ ಪೂಜೆ ಆಗಬೇಕಾದ್ದು ಅಂತ ಬ್ರಹ್ಮದೇವರು ಅವನನ್ನು ಉಪೇಕ್ಷೆ ಮಾಡಿದರು. ಕೋಪದಲ್ಲಿ ಹೊರಟು ಹೋದರು ಭೃಗಋಷಿಗಳು. ನೀನು ಇಲ್ಲೇ ಇರಲಿಕ್ಕೆ ಯೋಗ್ಯನಾದವ, ನಮ್ಮ ಊರಿಗೆ ಯೋಗ್ಯನಾದವ ಅಲ್ಲ. ಹೇಳಿದರು ನಮ್ಮ ಊರಿಗೆ ಬರಬೇಡ ಅಂತ. ಅಲ್ಲಿಂದ ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಬ್ರಹ್ಮಾಣಮಪ್ಯನವತಾರಂ, ಬ್ರಹ್ಮದೇವರಿಗೆ ಅವತಾರ ಇಲ್ಲ. ನೀವು ನೋಡಿ, ಎಲ್ಲಿಯಾದರೂ ಬ್ರಹ್ಮದೇವರಿಗೆ ಒಂದು ದೇವಸ್ಥಾನ ಅಂತ ಒಂದಿಲ್ಲ. ಈಗ ಪುಷ್ಕರಕ್ಕೆ ಹೋದರೆ ಒಂದು ಬ್ರಹ್ಮದೇವರ ದೇವಸ್ಥಾನ ಅಂತ ತೋರಿಸ್ತಾರೆ. ಬ್ರಹ್ಮದೇವರಿಗೆ ಒಂದು ಅವತಾರ ಅಂತಿಲ್ಲ. ನೋಡಿ, ವಾಯುದೇವರಿಗೆ ಹನುಮ, ಭೀಮ, ಮಧ್ವ ಹೀಗೆಲ್ಲ ಅವತಾರಗಳಿವೆ. ಎಲ್ಲ ರುದ್ರದೇವರಿಗೆ ದೂರ್ವಾಸರು ಎಲ್ಲ ಅವತಾರಗಳಿವೆ. ಅಶ್ವತ್ಥಾಮ, ಬೇರೆ ಬೇರೆ ಅವತಾರಗಳಿವೆ. ಬ್ರಹ್ಮದೇವರ ಅವತಾರ ಯಾರು ಹೇಳಿ? ಇಲ್ಲ. ಯಾಕೆ ಅಂತಂದರೆ ಭೃಗಋಷಿಗಳು ಹೇಳಿದರು, ಬ್ರಹ್ಮದೇವರೇ ನಿಮಗೆ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡುವ ಯೋಗ್ಯತೆ ಇಲ್ಲ, ನಮ್ಮೂರಿಗೆ ನೀವು ಬರಬೇಡಿ, ನಿಮ್ಮೂರಲ್ಲೇ ನೀವು ಮೆರೀರಿ ಅಂತ ಭೃಗಋಷಿಗಳು ಹೇಳಿದ್ದಕ್ಕೆ ಅವರಿಗೆ ಅವತಾರ ಇಲ್ಲ ಅಂತ ಬ್ರಹ್ಮದೇವರು ಒಪ್ಪಿಕೊಂಡು ಬಿಟ್ಟರಂತೆ. ಕೈಲಾಸಕ್ಕೆ ಬಂದರು. ಕೈಲಾಸಕ್ಕೆ ಬಂದರೆ ರುದ್ರದೇವರು ಪಾರ್ವತೀ ದೇವಿಯ ಜೊತೆಗೆ ಇದ್ದರು. ನಮಸ್ಕಾರ ಮಾಡಿದರು. ಗೊತ್ತೇ ಆಗಲಿಲ್ಲ ರುದ್ರದೇವರಿಗೆ. ಪಾರ್ವತಿಯ ಜೊತೆಗೆ ಇರುವುದು ದೋಷ ಅಲ್ಲ, ಪಾರ್ವತಿಯ ಜೊತೆಗಿದ್ದಾಗ ಬಂದ ಭೃಗಋಷಿಗಳು ಗಮನಕ್ಕೇ ಬರಲಿಲ್ಲ, ಇದು ದೋಷ ಅಂತ ಪುರಾಣ ಹೇಳಿತು. ರುದ್ರದೇವರು ನೋಡಿ ಪಾರ್ವತೀ ದೇವಿಯರು ಸಂಕೋಚಗೊಂಡ್ರಂತೆ. ಯಜಮಾನರಿಗೆ ಹೇಳಿದ್ರಂತೆ, ಭೃಗಋಷಿಗಳು ಬಂದಿದ್ದಾರೆ, ಅವ್ರು ಸತ್ಕಾರ ಮಾಡಿ ಅಂತ. ರುದ್ರದೇವರಿಗೆ ಕೋಪ ಬಂತಂತೆ. ನಮ್ಮದು ಕ್ರೀಡಾ ರಂಗಸ್ಥಳ ಇದು, ಇಲ್ಲಿ ಇವನ್ಯಾಕೆ ಬರಬೇಕಾಗಿತ್ತು ಭೃಗು ಅಂತ ಕ್ರೋಧ ತಾಮ್ರೇ ಕ್ಷಣ ಅವರಿಗೆ ಕೋಪ ಬಂತಂತೆ. ರುದ್ರದೇವರಿಗೆ ಕೋಪ ಬಂದು ಹೊಡಿಲಿಕ್ಕೆ ಅಂತ ಬಂದರಂತೆ. ಒಬ್ಬ ಸತ್ಕಾರನೇ ಮಾಡಲಿಲ್ಲ, ಇನ್ನೊಬ್ಬ ಸತ್ಕಾರ ಅಲ್ಲ ಪೂತ್ಕಾರ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ, ಹೊಡಿಲಿಕ್ಕೆ ಬಂದ. ರುದ್ರಹ ದುದ್ರೋಹ, ಅವನು ದ್ರೋಹ ಮಾಡಿದ ಅಂತ. ಓ, ಈ ಕೈಲಾಸನೂ ಬೇಡ ಅಂತ ಕೈಲಾಸಾಗಿ ಅಲ್ಲಿಂದ ಹೊರಟು ಬಂದರಂತೆ. ಸತ್ಯಲೋಕನೂ ಉಪಯೋಗ ಆಗಲಿಲ್ಲ, ಅವರ ಪಾಲಿಗೆ ಕೈಲಾಸನೂ ಉಪಯೋಗಕ್ಕೆ ಬರಲಿಲ್ಲ. ರುದ್ರದೇವರಿಗೆ ಶಾಪ ಕೊಟ್ಟರಂತೆ. ಏನು ಶಾಪ ಕೊಟ್ಟರು ಅಂತಂದರೆ, ನೀನು ಕಾಮುಕನಾಗಿದ್ದಿ, ಲಿಂಗ ಪೂಜೆನೇ ನಡೆಯಲಿ ಅಂತ. ರುದ್ರದೇವರು ಆಯಿತು ಅಂತ ಒಪ್ಪಿಕೊಂಡ್ರಂತೆ. ರುದ್ರದೇವರದು ಏನು ಪೂಜೆ ಮಾಡಿದ್ರೇನು, ಎಲ್ಲದವೂ ಫಲ ಕೊಡ್ತೇವೆ ನಾವು ಅಂತ ರುದ್ರದೇವರು ಒಪ್ಪಿಕೊಂಡ್ರಂತೆ. ಅಲ್ಲಿಂದ ಈ ಲಿಂಗ ಪೂಜೆ ಅಂತ ವಿಶೇಷವಾಗಿ ರುದ್ರದೇವರದ್ದು ಲೋಕದಲ್ಲಿ ಅಭಿವ್ಯಕ್ತಿ ಆಯಿತಂತೆ. ವೈಕುಂಠ ಲೋಕಕ್ಕೆ ಬಂದರಂತೆ. ಇಲ್ಲಿ ಹೊಸ ಕ್ರಮ ನಾನು ಮಾಡಬೇಕು ಅಂತ ಬಂದರಲ್ಲಿ. ಬಂದರೆ ಏನು ವೈಭವ ವೈಕುಂಠದ್ದು, ಯಾವ ಕೊರೆತನೂ ಇಲ್ಲ. ದೇವರು ಮಲಗಿದ್ದ, ಒಂದೇ ಕೊರೆತ ಅಲ್ವಾ. ಸುಖಮಯವಾದ ಲೋಕ ಅಂದರೆ ಮಲಗಬೇಕು. ಈ ಎ ಸಿ ರೂಮಲ್ಲಿ ಕೂತ್ರೆ ಮತ್ತೇನು, ಆರಾಮ ನಿದ್ರೆ ಮಾಡಲಿಕ್ಕಾಗತ್ತೆ. ವೈಕುಂಠ ಅಂತಂದರೆ ಆರಾಮ ಭೂಮಿಯಲ್ಲಿ ಒಳ್ಳೆಯ ನಿದ್ರೆಯ ಜಾಗ ಅದು. ದೇವರು ಹೇಳಿದ, ನಾನೇ ನಿದ್ರೆ ಮಾಡಲಿಲ್ಲ ಅಂದರೆ ಇಂತಹ ಭೂಮಿ ಇದ್ದು ಏನು ಉಪಯೋಗ ಅಂತ ಭಗವಂತ ಮಲಗಿದ ಅಂತೆ. ಭೃಗಋಷಿಗಳು ಹೇಳಿದರು, ಇದು ಏನಿದು, ದೇವರು ಅಂತ ಹೇಳೋದು, ಇವನು ಮಲಗಿದ್ದಾನೆ ಅಂತ ಹೇಳೋದು. ಸಿಟ್ಟುವಂತಂತೆ ಅವರಿಗೆ. ಸಿಟ್ಟು ಬಂದು ತಡ್ಕೊಳ್ಳಿಕ್ಕಾಗದೆ ಭಗವಂತನ ಎದೆಗೆ ತುಳಿದರಂತೆ. ದೇವರಿಗೆ ಎಚ್ಚರಿಕೆ ಆಯಿತು. ನಿದ್ರೆ ಬರಲಿಲ್ಲ ದೇವರಿಗೆ. ಭೃಗಋಷಿಯ ನಿದ್ರೆ ಎಷ್ಟಿದೆ ಅಂತ ತೋರಿಸಬೇಕಾಗಿತ್ತು. ಹಾಗಾಗಿ ಭಗವಂತ ಮಲಗಿದ ಭಗವಂತನ ವಕ್ಷಸ್ಥಳಕ್ಕೆ ತುಳಿದ ಭೃಗಋಷಿ. ದೇವರು ಎಚ್ಚರಿಕೆಗೊಂಡು ಅಯ್ಯೋ, ನೀವು ಬಂದದ್ದು ಗೊತ್ತಾಗಲಿಲ್ಲ ನನಗೆ, ಕ್ಷಮಿಸಿ ಅಂತ ಬೇಡಿ ಅವರ ಕಾಲಿಗೆ ಪಾದ ಪ್ರಕ್ಷಾಲನೆ ಮಾಡಿದ ಅಂತೆ.
ಅವು ಹೇಳಿದಂತೆ ದೇವರು ನನ್ನ ಒರಟಾದ ಎದೆ, ಅದಕ್ಕೆ ನಿನ್ನ ಮೃದುವಾದ ಪಾದದಿಂದ ತುಳಿದಿದ್ದೀರಿ. ಪಾಪ ಪಾದಕ್ಕೆ ಎಷ್ಟು ನೋವಾಗಿರಬೇಕು. ಎಣ್ಣೆ ಹಚ್ಚಿದ ಅಂತೆ ದೇವರು, ಪಾಪ ಅದಕ್ಕೆ ನೋವಾಗಿದೆ ಅಂತ. ಭೃಗು ಋಷಿಗಳೇ ಸಂಕೋಚ ಆಯ್ತಂತೆ. ಅಯ್ಯೋ, ದೇವರು ನನ್ನ ಕಾಲು ಮುಡ್ತಾನೆ ಅಂದರೆ ಸಂಕೋಚ ಆಯಿತು. ಎಣ್ಣೆ ಹಚ್ಚಿದ, ಬಿಸಿನೀರು ಹಾಕಿದ, ಅದಕ್ಕೆ ಒತ್ತಿದ, ಶೇಕ ಕೊಟ್ಟ, ಅದನ್ನು ತಿಕ್ಕಿದ. ಭೃಗು ಋಷಿಗಳಿಗೆ ಸಂಕೋಚ ಆಯ್ತಂತೆ. ನೋಡಿ, ಇದು ದೇವರ ಕ್ರಮ ಅಂತ ಭೃಗು ಋಷಿಗಳು ಒಪ್ಪಿಕೊಂಡ್ರಂತೆ. ಒಂದು ಅತಿಥಿ ಸತ್ಕಾರ ಅಂದರೆ ಹೇಗೆ ಮಾಡಬೇಕು, ಇದು ನಾವು ವಿಷ್ಣುವಿನಿಂದ ನಾವು ಕಲಿಬೇಕಾದ್ದು. ನಾನು ಅನ್ಯಾಯ ಮಾಡಿದರೂ ಕೂಡ, ನಾನು ತುಳಿದರೂ ಕೂಡ ಅದನ್ನು ತುಳಿತ ಅಂತ ಅನುಸಂಧಾನ ಮಾಡದೆ ತಂದೇ ತಪ್ಪು ಅಂತ ಒಪ್ಪಿಕೊಂಡು ಭೃಗು ಋಷಿಗಳ ಪಾದಕ್ಕೆ ಪ್ರಕ್ಷಾಳನೆಯನ್ನು ಮಾಡಿ ಅತಿಥಿಯನ್ನು ಸತ್ಕಾರ ಮಾಡಿದ. ಭೃಗು ಋಷಿಗಳು ಹೇಳಿದರು, ಪೂಜೆಗೆ ಯೋಗ್ಯನಾದವ ಯಾರು ಅಂತಂದರೆ ಇನ್ನೊಬ್ಬರನ್ನು ಯಾರು ಪೂಜಿಸ್ತಾನೆ ಅವನು ಪೂಜೆಗೆ ಯೋಗ್ಯನಾದವ. ಹಾಗಾಗಿ ಇವನಿಗಿಂತ ದೊಡ್ಡ ದೇವರು ಇನ್ನೊಬ್ಬಿಲ್ಲ. ಎಂತಹ ತಾಳ್ಮೆ! ನಾವು ಅನ್ಯಾಯ ಮಾಡಿದರೂ ಪ್ರತಿಯಾಗಿ ಅನ್ಯಾಯ ಮಾಡಲೇ ಇಲ್ಲ. ಆ ಅನ್ಯಾಯಕ್ಕೆ ಒಂದು ನ್ಯಾಯವನ್ನು ಕೊಟ್ಟ, ಅದು ಸರಿ ಅಂತ ಸಮರ್ಥನೆ ಮಾಡಿದ. ಇನ್ನೊಬ್ಬರ ದೋಷವನ್ನು ಗುಣ ಅಂತ ಗ್ರಹಿಸುವ ಎಷ್ಟು ದೊಡ್ಡ ಗುಣ ಇದು ಅಂತ ಭಗವಂತನ ಆ ಸರ್ವೋತ್ತಮತ್ವವನ್ನು ಮನಸ್ಸಲ್ಲಿ ಒಪ್ಪಿಕೊಂಡ್ರಂತೆ ಭೃಗು ಋಷಿಗಳು. ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟ್ರಂತೆ ಭೃಗು ಋಷಿಗಳು. ಅವರಿಗೆ ತುಂಬ ಇಷ್ಟವಾದ್ದು ಏನು ಅಂತಂದರೆ, ನಾನು ತುಳಿದರೂ ಕೂಡ ಆ ಭಗವಂತನ ವಿಶೇಷವಾದ ಗುಣ ಅಭಿವ್ಯಕ್ತಿ ಆಯಿತು. ಹಿರಣ್ಯಕಶಿಪು ಕಂಬಕ್ಕೆ ತುಳಿದ, ನರಸಿಂಹದೇವರ ಆವಿರ್ಭಾವ ಆಯಿತು. ಭೃಗು ಋಷಿಗಳು ಭಗವಂತನ ವಕ್ಷಸ್ಥಳಕ್ಕೆ ತುಳಿದರೆ ಅದರ ಒಳಗಿರತಕ್ಕಂತಹ ಭಗವಂತನ ಸದ್ಗುಣಗಳ ಸಾಕ್ಷಾತ್ಕಾರ ಭೃಗು ಋಷಿಗಳಿಗೆ ಆಯ್ತಂತೆ. ಸಂತೋಷದಿಂದ ಭೃಗು ಋಷಿಗಳು ಹೊರಟು ಬಂದರು. ನನ್ನ ಪರೀಕ್ಷೆ ಸರಿಯಾಯಿತು ಅಂತ ಎಲ್ಲ ಋಷಿಮುನಿಗಳಿಗೆ ಹೇಳಿದರು. ಸರ್ವೋತ್ತಮ ಯಾರು ಅಂತಂದರೆ ವಿಷ್ಣು. ಅವನಂತಹ ತಾಳುವಿಕೆ, ಇನ್ನೊಬ್ಬರನ್ನು ಸತ್ಕಾರ ಮಾಡುವ ಕ್ರಮ ಪ್ರಪಂಚದಲ್ಲಿಲ್ಲ. ನಾವು ಹೋಮದಲ್ಲಿ ಅವರಿಗೆ ಆಹುತಿಯನ್ನು ಕೊಟ್ಟರೆ ನಮಗೆ ಗೌರವಿಸ್ತಾನೆ, ನಮಗೆ ಏನು ಕೊಡಬೇಕೋ ಅದನ್ನು ಕೊಡ್ತಾನೆ. ಆ ಕೊಡುವ ಸದ್ಗುಣ ಭರಿತನಾದವ ಅವ. ಹಾಗಾಗಿ ಯಜ್ಞದಲ್ಲಿ ಯಾರಿಗೆ ಆಹುತಿ ಕೊಡಬೇಕು ಅಂತಂದರೆ ವಿಷ್ಣುವಿಗೆ ಕೊಡಬೇಕು ಆಹುತಿ ಅಂತ ಅದನ್ನು ಜಾಹ್ನವಿ ತೀರದಲ್ಲಿ ಇದ್ದ ಯಾಗದವರಿಗೆಲ್ಲ ಬಿಡಿಸಿ ಹೇಳಿದರು. ಯಾಗ ಮುಂದೆ ನಡೆಯಿತು. ಭಗವಂತನನ್ನು ತುಳಿದ ಭೃಗು ಋಷಿಗಳು ತುಳಿದ ಕೂಡಲೇ ಏನಾಯಿತು, ಈ ಚೆಂಡು ಇರ್ತದೆ, ನೀವು ತುಳಿದರೆ ಅದು ಪುಟಿದೆ ಹೇಳ್ತದೆ, ಅಷ್ಟು ದೂರ ಹಾರ್ತದೆ ಅಂತ. ಭೃಗು ಋಷಿಗಳು ತುಳಿದರು. ಭೃಗು ಋಷಿಗಳ ತುಳಿತಕ್ಕೆ ಒಳಗಾದ ಚೆಂಡಿನ ಹಾಗೆ ಭಗವಂತ ವೈಕುಂಠದಿಂದ ನಮ್ಮ ಧರೆಗೆ ಇಳಿದು ಬಂದ ಕಥೆಯನ್ನು ಈ ಭವಿಷ್ಯೋತ್ತರ ಪುರಾಣ ಹೇಳುತ್ತೆ. ಅಂದರೆ ಭಗವಂತ ಬರಲಿಕ್ಕೆ ಕಾರಣರಾದವರು ಭೃಗು ಋಷಿಗಳಾದರು ಅನ್ನುವ ಕಥೆಯನ್ನು ಭಾಗವತ ಹೇಳಿತು. ಹಾಗಾದರೆ ನಾವು ತುಳಿಬಹುದಾ ಭಗವಂತನನ್ನು? ಯಾಕೆಂತಂದರೆ ದೇವರೇ ನೀನು ಬರಲಿಲ್ವಾ, ತುಳಿದರೆ ದೇವರ ಮನೆಗೆ ಬರ್ತಾನ? ಹಾಗಲ್ಲ. ಭೃಗು ಋಷಿಗಳ ತುಳಿತದ ರಿಯಾಕ್ಷನ್ ಏನಾಯಿತು? ಭಗವಂತ ಬಂದ, ಹೇಗೆ ಬಂದ, ಅದರ ಪ್ರತಿಫಲನೆ ಏನು, ಅದೆಲ್ಲ ಈ ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತೆಲ್ಲ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣ ಅರ್ಪಣ.